ಸಾಫ್ಟ್ವೇರ್ ಅಪ್ಡೇಟ್ ಇಡೋದು ಹೇಗೆ ಅಂತ ಕೆಲವು ತೋರಿಸ್ಕೊಡ್ತೀನಿ ಸಿಂಪಲ್ಲಾಗಿ. ನೋಡಿ, ಇದು ಈ ಮೊಬೈಲು ಸ್ಯಾಮ್ಸಂಗ್ ಮೊಬೈಲು. ಇದು ಆಲ್ಮೋಸ್ಟ್ ಎಲ್ಲದರಲ್ಲೂ ಇದೇ ಟೈಪ್ ಪ್ಯಾಟರ್ನ್ಸ್ ಇರುತ್ತೆ. ಸೆಟ್ಟಿಂಗ್ಸಿಗೆ ಹೋಗಿ, ಆ ಸೆಟ್ಟಿಂಗ್ಸಿಗೆ ಹೋಗಿ ಎಬೌಟ್ ಫೋನ್ ಅಂತ ಇಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಅಂತ ಎರಡು ತೋರಿಸ್ಕೊಡ್ತೀನಿ. ಸಾಫ್ಟ್ವೇರ್ ಅಪ್ಡೇಟ್ ಅಂತ ಹೋಗಿ ಡೌನ್ಲೋಡ್ ಆ್ಯಂಡ್ ಇನ್ಸ್ಟಾಲ್ ಅಂತ ಕೊಡಿ. ಓಕೆ, ಈ ಥರ ಕೊಟ್ಟಾಗ ಚೆಕಿಂಗ್ ಫಾರ್ ಅಪ್ಡೇಟ್ಸ್ ಅಂತ ಇರುತ್ತೆ. ಇನ್ ಕೇಸ್ ಯಾವುದಾದ್ರು ಅಪ್ಡೇಟ್ ಇದ್ದರೆ ಅಲ್ಲಿ ಈ ಉದಾಹರಣೆ ಇಲ್ಲಿ 1 UI ವರ್ಷನ್ ಇದೆ, ಯುವರ್ ಸಾಫ್ಟ್ವೇರ್ ಈಸ್ ಅಪ್ ಟು ಡೇಟ್ ಅಂತ ಇದೆ. ಇನ್ ಕೇಸ್ ಇಲ್ಲ ಅಂತಂದರೆ ಇನ್ಸ್ಟಾಲ್ ಕೊಡಿ. ಓಕೆ, ಡೌನ್ಲೋಡ್ ಆ್ಯಂಡ್ ಇನ್ಸ್ಟಾಲ್ ಅಂತ ಇರುತ್ತೆ, ಅದನ್ನು ಕೊಡಿ. ಬಟ್ ಇನ್ಸ್ಟಾಲ್ ಮಾಡೋಕ್ಕಿಂತ ಮುಂಚೆ ನೆನ್ಪಿಟ್ಕೊಳ್ಳಿ, ಮಿನಿಮಮ್ 60% ಮೊಬೈಲಲ್ಲಿ ಬ್ಯಾಟ್ರಿ ಇರಲಿ. ಓಕೆ, ಇದು ಒಂಥರ ಹೇಗೆ ಅಂದರೆ ದೇಹದಲ್ಲಿ ಎನರ್ಜಿ ಇದ್ದರೆ ಮಾತ್ರ ಆಪ್ರೇಷನ್ ಮಾಡಿಸ್ಕೊಬೋದಲ್ವಾ. ಈ ಎನರ್ಜಿನೇ ಇಲ್ಲ, ಫುಲ್ ಪೇಷಂಟ್ ಸುಸ್ತಾಗಿದ್ದಾನೆ ಅಂದಾಗ ಫಸ್ಟು ಗ್ಲೂಕೋಸ್ ಕೊಡ್ತಾರೆ, ಆಮೇಲೆ ಆಪ್ರೇಷನ್ ಮಾಡ್ಬೋದು. ಸೇಮ್ ಅದೇ ಟೈಪ್ ಇದು ಕೂಡ. ಓಕೆ, ಸೊ ಇದನ್ನು ಇಲ್ಲಿಗೆ ಹೋಗಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿ. ಇದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇದು ಮೊಬೈಲ್ನ ಕಂಪ್ಲೀಟ್ ಆಪ್ರೇಟಿಂಗ್ ಸಿಸ್ಟಮ್ ಅಪ್ಡೇಟ್ ಇದು. ಎರಡನೇದು ಇಲ್ಲಿಗೆ ಬಂದು ಇದೇ ಸೆಟ್ಟಿಂಗ್ಸಲ್ಲಿ ಎಬೌಟ್ ಫೋನ್ಗೆ ಹೋಗಿ ಮತ್ತು ಸಾಫ್ಟ್ವೇರ್ ಇನ್ಫಾರ್ಮೇಷನ್. ಓಕೆ, ಇಲ್ಲಿ ಸಾಫ್ಟ್ವೇರ್ ಇನ್ಫಾರ್ಮೇಷನ್ಗೆ ಹೋದರೆ ಗೂಗಲ್ ಪ್ಲೇ ಸಿಸ್ಟಮ್ ಅಪ್ಡೇಟ್ ಅಂತ ಇದೆ. ಓಕೆ, ಇಲ್ಲಿಗೆ ಹೋಗಿ ಚೆಕಿಂಗ್ ಫಾರ್ ಅಪ್ಡೇಟ್ ಅಂತ ಇದೆ. ಸಾಮಾನ್ಯವಾಗಿ ಇದು ತಿಂಗಳಿಗೆ ಒಂದು ಸರಿ ಬರುತ್ತೆ. ನಾನು ಸಾಫ್ಟ್ವೇರ್ ಅಪ್ಡೇಟ್ ಏನು ತೋರಿಸ್ದೆ ಅದು ನನಗೆ ಗೊತ್ತಿರೋಗೆ 3 ತಿಂಗಳಿಗೆ ಒಂದು ಸಾರಿ ಸಾಮಾನ್ಯವಾಗಿ. ಇದು ತಿಂಗಳಿಗೆ ಒಂದು ಸರಿ ಬರ್ತಾ ಇರುತ್ತೆ. ಇದು ಗೂಗಲ್ ಪ್ಲೇ ಸಿಸ್ಟಮ್ ಅಪ್ಡೇಟ್ ಅಂತ, ಇದನ್ನು ಮಾಡಲೇಬೇಕು. ಇದು ತುಂಬ ಜನ ಮಾಡಲ್ಲ. 100ಕ್ಕೆ ನನಗೆ ಗೊತ್ತಿರೋ ಹಾಗೆ ಇನ್ಕ್ಲೂಡಿಂಗ್ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಅಂತ ಏನಿದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ಸು, ಅವರೂ ಕೂಡ ಮಾಡಲ್ಲ. ಬಟ್ ಇದು ಆ್ಯಕ್ಚುಲಿ ಇದು ಅವಶ್ಯಕತೆ ಇದೆ. ಇದನ್ನು ಮಾಡಲಿಲ್ಲ ಅಂತಲೇ ಬೇರೆದ್ರಿಗೂ ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ಓಕೆ, ಈ ಚೆಕ್ ಫಾರ್ ಅಪ್ಡೇಟ್ ಅಂತ ಕೊಡಿ. ಇನ್ಸ್ಟಾಲ್ ಇತ್ತು ಅಂದರೆ ಇನ್ಸ್ಟಾಲ್ ಆ್ಯಂಡ್ ರೀಸ್ಟಾರ್ಟ್ ನಾವು ಅಂತ ಬರುತ್ತೆ. ರೀಸ್ಟಾರ್ಟ್ ಮಾಡಬೇಕು. ರೀಸ್ಟಾರ್ಟ್ ಮಾಡಲಿಲ್ಲ ಅಂದರೆ ವೇಸ್ಟ್, ಅದು ಮತ್ತೆ ಇನ್ಸ್ಟಾಲ್ ಆಗಿರಲ್ಲ. ಓಕೆ, ಇದು 2. ಇದಾದ ಮೇಲೆ ನೆಕ್ಸ್ಟು ಗೂಗಲ್ ಪ್ಲೇ ಸ್ಟೋರ್. ಇಲ್ಲಿ ಪ್ಲೇಸ್ಟೋರ್ನಲ್ಲಿ ಇಲ್ಲಿ ಹೋಗಿ ಮ್ಯಾನೇಜ್ ಆ್ಯಪ್ಸ್ ಆ್ಯಂಡ್ ಡಿವೈಸಸ್, ಇಲ್ಲಿ ಅಪ್ಡೇಟ್ಸ್ ಚೆಕ್ ಆಗ್ತಾಯಿದೆ. ಈಗ ನೋಡಿ 19 ಅಪ್ಡೇಟ್ಸ್ ಆಯಿತಾ. ನೀವು ಆಟೋ ಅಪ್ಡೇಟ್ ಇಟ್ಟಿದ್ರೂ ಸಹಿತ ಅದು ಕೆಲವು ಟೈಮ್ ಆಗಲ್ಲ. ಏನಕ್ಕೆ ಆಗಲ್ಲ ಅಂತಂದರೆ, ಸಾಮಾನ್ಯವಾಗಿ ಆಟೋ ಅಪ್ಡೇಟ್ಸ್ ಆನ್ ಮಾಡೋದು ಹೇಗೆ ಅಂತಂದರೆ, ಮ್ಯಾನೇಜ್ಗೆ ಹೋಗಿ ಆಟೋ ಅಪ್ಡೇಟ್ಸ್ ಆನ್ ಮಾಡಬೇಕು. ತೋರಿಸ್ತೀನಿ. ಆಟೋ ಅಪ್ಡೇಟ್ಸ್ ಆನ್ ಮಾಡಿದರೂ ಸಹಿತ ಅದು ವೈಫೈ ಎಕ್ಸ್ಪೆಕ್ಟ್ ಮಾಡ್ತಿರುತ್ತೆ. ಓಕೆ, ನಾವು ವೈಫೈ ಈವನ್ ನಾವು 5Gನಲ್ಲಿದ್ದರೂ ಸಹಿತ ಅದು ಆಗಲ್ಲ. ವೈಫೈನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಆ್ಯಂಡ್ರಾಯ್ಡಲ್ಲಿ ಅದು ಇನ್ನೂ ಕೂಡ ತುಂಬ ದಿವಸದಿಂದ ಪೆಂಡಿಂಗಲ್ಲಿದೆ. ಇದನ್ನು ಅಪ್ಡೇಟ್ ಆಲ್ ಕೊಡಬೇಕು. ಅದಕ್ಕೆ ಮುಂಚೆ ಈ ಆಟೋ ಅಪ್ಡೇಟ್ ಆನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೆಟ್ಟಿಂಗ್ಸಿಗೆ ಹೋಗಿ ನೋಡ್ತಾ ಇದ್ದೀರಾ, ನಾನು ಎಲ್ಲದನ್ನು ಹೇಳಲ್ಲ. ಇಲ್ಲಿ ನೆಟ್ವರ್ಕ್ ಪ್ರಿಫರೆನ್ಸಸ್ ಅಂತ ಇದೆ. ಆ್ಯಪ್ ಡೌನ್ಲೋಡ್ ಪ್ರಿಫರೆನ್ಸ್. ಓಕೆ, ಇಲ್ಲಿ ಓವರ್ ಎನಿ ನೆಟ್ವರ್ಕ್ ಓವರ್ ವೈಫೈ ಓನ್ಲಿ ಆಸ್ಕ್ ಮಿ ಎವ್ರಿ ಟೈಮ್. ಇಲ್ಲಿ ಓವರ್ ವೈಫೈ ಓನ್ಲಿ ಓವರ್ ಎನಿ ನೆಟ್ವರ್ಕ್ ಇದನ್ನು ಕೊಟ್ಟಿದ್ದೀವಿ, ಆದರೂ ಕೂಡ ಅದು ಸಾಕಾಗ್ತಾ ಇಲ್ಲ. ಆಟೋ ಅಪ್ಡೇಟ್ ಆ್ಯಪ್ಸ್. ಓಕೆ, ಅಪ್ಡೇಟ್ ಆಲ್ ಆ್ಯಪ್ಸ್ ಓವರ್ ವೈಫೈ ಆರ್ ಮೊಬೈಲ್ ಡೇಟಾ. ಓಕೆ, ಬಟ್ ಆಲ್ರೆಡಿ ಕೊಟ್ಟಿದ್ದೀವಿ, ಬಟ್ ಸ್ಟಿಲ್ ಅದು ಆಗ್ತಾ ಇಲ್ಲ. ಅದು ಇದ್ರ ಡಿಫೆಕ್ಟ್. ಇದನ್ನೇ ಹೇಳ್ತಾ ಇರೋದು. ಈ ಡಿಫೆಕ್ಟ್ಗಳನ್ನ ಇಂಪ್ರೂವ್ಮೆಂಟಿಗೋಸ್ಕರನೇ ಈ ಥರ ಅಪ್ಡೇಟ್ಸ್ ಮಾಡ್ತಾ ಇರಬೇಕು. ಓಕೆ, ಇದು ಇಲ್ಲಿ ಕೊಡಬೇಕಾದಂಥದ್ದು. ಇನ್ನು ನಾನು ಆ ತಪ್ಪು ಮಾಡೋದು ಬೇಡ, ಕೊಟ್ಬಿಡ್ತೇನೆ ಅಪ್ಡೇಟ್ ಆಲ್. ಓಕೆ, ನೆಕ್ಸ್ಟು ಇದಾಯಿತು. ಇದಾದ ಮೇಲೂ ಕೂಡ ಇನ್ನೊಂದು ಬರುತ್ತೆ. ಈ ಸ್ಯಾಮ್ಸಂಗ್ ನಿಮ್ಮ ಮೊಬೈಲ್ ಉದಾಹರಣೆ ಇದ್ದರೆ, ನಿಮ್ಮ ಹತ್ರ ಸ್ಯಾಮ್ಸಂಗ್ ಇದ್ದರೆ, ಇನ್ನೊಂದು ವಿವೋ, ಓಪೋ ಇದ್ದರೆ ಅದರದ್ದೆಲ್ಲ ಇರುತ್ತೆ. ಇನ್ನೊಂದು ಪ್ಲೇ ಸ್ಟೋರ್ಸು, ವಿವೋ ಸ್ಟೋರ್ ಅಂತ, MI ಆ್ಯಪ್ಸ್ ಅಂತ ಹೇಳಿರುತ್ತೆ. ಸೆಟ್ಟಿಂಗ್ಸಲ್ಲಿ ಹೋದರೆ ಇಲ್ಲಿಗೆ ಹೋಗಿ ಗ್ಯಾಲಕ್ಸಿ ಸ್ಟೋರು, ಇಲ್ಲಿ ಏನೋ ತೋರಿಸ್ತಾ ಇರುತ್ತೆ ಕೆಲವೊಮ್ಮೆ. ಈ ಒಂದು ಚೆಕ್ ಮಾರ್ಕ್ ಬೈ ಡಿಫಾಲ್ಟ್ ಕೊಟ್ಬಿಟ್ಟು ಇನ್ಸ್ಟಾಲ್ ನಾವು ಅಂತ ಕೊಟ್ಬಿಡುತ್ತೆ. ಆಯಿತಾ, ಈ ಯಾವುದೋ 2048 ಗೇಮ್ ಅಂತ ಏನೋ ಬರುತ್ತೆ. ಅದು ಈ ಪುಣ್ಯಾತ್ಮರು ಸ್ಯಾಮ್ಸಂಗ್ ಅವ್ರು ಮಾಡ್ತಿರೋ ಎಡವಟ್ಟುಗಳೆಲ್ಲ ಬೇಕು ಅಂತಾನೆ, ಅವ್ರ ಗೇಮ್ಸ್ ಬೆಳೀಲಿ ಅಂತೇಳಿ ಅವ್ರು ಟೆಸ್ಟ್ ಮಾಡಬೇಕಾದ ಸಾಫ್ಟ್ವೇರ್ಸ್ನ ಇಲ್ಲಿ ಮಸ್ಟ್ ಅಂತ ಇಟ್ಟಿರ್ತಾರೆ. ನಾವು ಆ ಚೆಕ್ ಮಾರ್ಕ್ ಇರುತ್ತೆ, ಜಸ್ಟ್ ಕಂಟಿನ್ಯೂ ಕೊಡ್ತೀವಿ. ಓಕೆ, ಅದು ಇವತ್ತು ತೋರಿಸ್ಲಿಲ್ಲ, ಅದರಷ್ಟಕ್ಕೆ ನಾನು ತೋರಿಸೋಣ, ವಿಡಿಯೋ ತೋರಿಸೋಣ ಅಂದ್ಕೊಂಡೆ. ಈಗ ಅಪ್ಡೇಟ್ಸ್ ಅಂತ ಕೊಟ್ಟು ಇದನ್ನು ಅಪ್ಡೇಟ್ ಮಾಡಲೇಬೇಕು. ಇದಿಷ್ಟು ಏನೇನು ಆ್ಯಪ್ಸು, ಆಪ್ರೇಟಿಂಗ್ ಸಿಸ್ಟಮು, ಗೂಗಲ್ ಪ್ಲೇ ಸಿಸ್ಟಮ್ ಅಪ್ಡೇಟು, ಅದಾದಮೇಲೆ ಈ ಸ್ಟೋರ್ ಆ್ಯಪ್ಸ್. ಓಕೆ, ದಯವಿಟ್ಟು ಅಪ್ಡೇಟ್ಸ್ ಯಾವಾಗಲೂ ಮಾಡ್ತಾಯಿರಿ, ಇಲ್ಲ ಅಂದರೆ ಇದು ತುಂಬ ಪ್ರಾಬ್ಲಮ್. ಇದು ಪ್ರಾಬ್ಲಮ್ಸ್ ಏನು ಅಂತ ಹೇಳಿದ್ದೀನಲ್ವಾ, ವೀಡಿಯೋದಲ್ಲಿರುತ್ತೆ.